ನನ್ನ ಹೆಸರು ಜಯ ಅಂತ, ನಮ್ಮ ಯಜಮಾನ್ರ ಹೆಸರು ಗಿರೀಶ್ ಅಂತ. ಇವನು ನನ್ನ ಮಗ ರಂಜಿತ್ ಗೌಡ CG. ನನಗಿನ್ನೂ ಒಬ್ಬಳು ಮಗಳಿದ್ದಾಳೆ ಪೂರ್ವಿಕಾ G ಅಂತ. ನಾನು ಸುಂಕದಕಟ್ಟೆ ಏರೋಳಿ ಕ್ರಾಸಿಂದ ಈ ಕಾಲೇಜಿಗೆ GTTCಗೆ ಬಂದಿದ್ದೀನಿ. ನಾವೆಲ್ಲ ಓದಿದ್ದು ಕನ್ನಡ ಮೀಡಿಯಂ ಸ್ಕೂಲ್ಗಳು. ಆವಾಗ ಅಷ್ಟು ಎಜುಕೇಷನ್ ಏನಂತ ಇಂಪ್ರೂವ್ ಇರಲಿಲ್ಲ. ನಾವು ಹಂಗೋ ಹಿಂಗೋ ಒಂದು PU ವರೆಗೂ ಮಾಡ್ಕೊಂಡ್ವಿ. ಅನಿವಾರ್ಯತೆಯಿಂದಾಗಿ ನಾನು ಟೈಲರ್ ಕೆಲಸ ಮಾಡಬೇಕಾಗಿ ಬಂತು. ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಗನ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸಿದ್ವಿ. ಅವನು ಒಂದು 80% ಬಂದಿದ್ದಾನೆ. ತುಂಬ ಖುಷಿ ಇದೆ. 80% ಬಂದಿರೋದು ಖುಷಿ ಇದೆ. ಇನ್ನು ಮುಂದೆ ಇಂಪ್ರೂವ್ ಆಗ್ತಾನೆ ಅನ್ನೋದು ಹೋಪ್ಸ್ ಇದೆ ನನಗೆ. ಯಾಕಪ್ಪ ನಾನು GTTCನೇ ಸೆಲೆಕ್ಟ್ ಮಾಡಿದೆ ಅಂದರೆ, ಫೋನ್ನಲ್ಲಿ ಸುಮಾರು ನೋಡ್ತಾ ಇದ್ದೆ ನಾನು. GTTCದು ಆ ಹ್ಯಾಡ್ಗಳು ಬರೋದು, ಮಕ್ಕಳು ಮಾತಾಡೋದು, ಅದನ್ನೆಲ್ಲ ನೋಡ್ತಾ ಇದ್ದ. GTTC ಅಂತ ಬಂದಾಗ ನಮ್ಮ ಮನೆಯವರು ಅವ್ರ ಕಂಪ್ನಿನಿ ಸಿಸ್ಕಾನ್ ಅನ್ನೋ ಒಂದು ಕಂಪ್ನಿನಲ್ಲಿ ಡ್ರೈವರ್ ಮಾಡ್ತಾ ಇರೋದು. ಆ ಕಂಪ್ನಿಗೆ ಅಲ್ಲಿ ITI ಡಿಪ್ಲೊಮೊ ಬೇರೆ ಬೇರೆ ಎಜುಕೇಷನ್ನಿಂದ ಕೆಲಸ ಮಾಡೋ ಅಂಥ ಒಂದು ಕಂಪ್ನಿ ಅದು. ಡಿಪ್ಲೊಮೊ ಮಾಡಿರೋ ಅದರಲ್ಲೂ GTTC ಅನ್ನೋ ಕಂಪ್ನಿಯಿಂದ 3ನೇ ವರ್ಷ ಆದಮೇಲೆ 4ನೇ ವರ್ಷಕ್ಕೆ ಇಂಟರ್ನ್ಶಿಪ್ ಅನ್ನೋ 1 ವರ್ಷದಲ್ಲಿ GTTC ಕಾಲೇಜ್ಗೆ ಮಾನ್ಯತೆ ಜಾಸ್ತಿ. ಅಲ್ಲಿ 1 ವರ್ಷ ಕೆಲಸ ಮಾಡಿ ಅಲ್ಲೇ ಕೆಲಸನೂ ಮುಂದುವರ್ಸ್ಕೊಂಡು ಹೋಗ್ತಾರೆ ಇಷ್ಟ ಇದ್ದರೆ. ಇಲ್ಲ ಅಂದರೆ ಬೇರೆ ಎಜುಕೇಷನ್ BE ಆ ಥರ ಮಾಡೋರು ಜಾಬ್ ಬಿಟ್ಟು ಹೋಗ್ತಾರೆ. ಪರವಾಗಿಲ್ಲ ಮಾಡ್ಬೋದು ಅಂತ ನಮ್ಮ ಮನೆಯವ್ರು ಹೇಳಿದ್ರು. GTTCಯಿಂದ ಬಂದವ್ರಿಗೆ ಆದ್ಯತೆ ಜಾಸ್ತಿ ಅಂತ ಹೇಳಿದರು. ಹಾಗಾಗಿ ನಾನು GTTCನೇ ಸೆಲೆಕ್ಟ್ ಮಾಡಿಕೊಂಡೆ. ತುಂಬ ಖುಷಿ ಆಯಿತು. ಫಸ್ಟ್ ರೌಂಡ್ ಅಪ್ಲಿಕೇಶನಲ್ಲಿ ನಮಗೆ ಸೆಲೆಕ್ಟ್ ಆಗಿರಲಿಲ್ಲ, ಬೇಜಾರು ಆಯಿತು. ಇದರಲ್ಲೇ ಮತ್ತೆ ಕಾಲ್ ಮಾಡಿ ಕರೆದ್ರು. ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಇಯರ್ ಮಕ್ಕಳಿಗೆ ಕರೆದಿದ್ರು ಇನಾಗ್ರೇಷನ್ಗೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ. ನನ್ನ ಮಗನ ಇದಾದಮೇಲೆ BE ಮಾಡಿಸ್ಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಮುಂದೆ ಓದೋಕ್ಕೆ ಅವ್ನಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು.